ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ಅನ್ನ ಸಮೃದ್ಧಿ ಚೆನ್ನಾಗಿದೆ. ಈ ದಿವಸ ಸುಗ್ರಾಸ ಭೋಜನ, ಒಳ್ಳೆ ಮಿತ್ರರ ಮನೆಗೋ ಅಥವಾ ಕುಟುಂಬದವರೇ ಬಂಧುಗಳು ಯಾರೋ ಕರೆದ್ರು ಅಂತಲೋ ಅವರಿಂದ ಅವ್ರ ಮನೆಯಲ್ಲೇ ಒಳ್ಳೆ ಊಟ. ವೃತ್ತಿಯಲ್ಲೂ ಅಷ್ಟೇ ಚೆನ್ನಾಗಿದೆ. ಕೆಲಸ ಒಳ್ಳೆ ಸಮಾಧಾನ ಕೊಡುತ್ತೆ. ಈ ದಿವಸ ಕೆಲಸ ಮಾಡಿ ನಿರಾಳತೆಯಿಂದ ಮನೆಗೆ ಹೋಗ್ತೀರ. ಇನ್ನು ಈ ದಿವಸ ಸ್ವಲ್ಪ ತೊಡಕೇನಪ್ಪ ಅಂದರೆ ಸಂಗಾತಿಯಲ್ಲಿ ಮನಸ್ತಾಪ ಬರುತ್ತೆ. ಹೇಳಿದ ಸಮಯಕ್ಕೆ ಹೋಗೋಕ್ಕಾಗಲ್ಲ ಅಥವಾ ಹೇಳಿದ ಸಮಯಕ್ಕೆ ಅವ್ರ ಕೆಲಸ ನಿಮಗೆ ಮಾಡಿಕೊಡಲ್ಲ ಅಥವಾ ಇನ್ನೇನೋ ಹೀಗೆ ಇಂಥದ್ದೊಂದು ವಿರೋಧ ಅಂತೂ ಇದೆ. ತುಂಬ ಜಾಗ್ರತೆ ಇರಬೇಕು ಸಂಗಾತಿಯ ವಿಚಾರದಲ್ಲಿ. ಪ್ರಾರ್ಥನೆಗೆ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ತುಂಬ ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಕುಟುಂಬ ಸಹಿತವಾಗಿ ಹೋಗ್ತಕ್ಕಂಥದ್ದು, ದೇವರ ದರ್ಶನ ಮಾಡೋದು, ಶನೈಶ್ಚರ ಪ್ರಾರ್ಥನೆಯೇ ಆಗುತ್ತೆ. ಈ ಥರದ್ದೊಂದು ಅವಕಾಶ ಇದೆ. ಕೆಲಸದಲ್ಲೂ ಅಷ್ಟೇ ನಿಮಗೆ ತುಂಬ ಅನುಕೂಲಕರ ಕೆಲಸವನ್ನು ಸೂಚಿಸ್ತಾ ಇದೆ. ಶಕ್ತಿ ಇದೆ. ಸ್ವಲ್ಪ ಸಾಲಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಮತ್ತು ಚರ್ಮ ಸಂಬಂಧಿ ತೊಂದರೆಗಳು, ಅಲರ್ಜಿ ಆಗೋ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ, ಬಹಳ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಕೆಲಸದಲ್ಲಿ ಸ್ವಲ್ಪ ತೊಡಕುಗಳಿದೆ, ವಿಘ್ನಗಳು, ಅಂದರೆ ಅರ್ಧಕ್ಕೆ ಕಟ್ಟಾಗ್ಬಿಡೋದು, ಕೆಲಸ ಪೂರ್ಣ ಆಗೋದಿಲ್ಲ, ಅಂಥದ್ದನ್ನು ಸೂಚಿಸ್ತಾ ಇದೆ. ಜೊತೆಗೆ ಬುದ್ಧಿಬಲ ಇಲ್ಲ ಅಂತಲ್ಲ, ಆದರೆ ಒಂದು ಸಣ್ಣ ತೊಡಕು ಮಾಡ್ಕೊಳ್ತೀರ. ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರೂ ಅಲ್ಲೊಂದು ಸಮಸ್ಯೆ, ಅಂಥದ್ದೊಂದು ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ವಲ್ಪ ಉದರ ಸಂಬಂಧಿ, ಹೊಟ್ಟೆ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಆರೋಗ್ಯ ಬೇಕು. ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೊಂದು ರುದ್ರಾಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಇದೆ. ಅದರಲ್ಲೂ ವ್ಯಾಪಾರಿಗಳಿಗಂತೂ ತುಂಬ ಲಾಭ ಇದೆ. ಈ ದಿವಸ ಹೂವು ಹಣ್ಣು ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಜೊತೆಗೆ ಸಂಗಾತಿಯ ಸಪೋರ್ಟ್ ತುಂಬ ನೀವು ಸಂಗಾತಿಯೇ ನಿಮ್ಮ ಪಾಲಿಗೆ ದೇವತೆ ಅಥವಾ ದೇವರು ಅಂತ ಪರಸ್ಪರ ಗೌರವಿಸ್ಕೊಳ್ತಕ್ಕಂಥದ್ದು ಈ ದಿವಸ ಚೆನ್ನಾಗಿದೆ. ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ, ಸ್ವಲ್ಪ ಹುಷಾರಾಗಿ. ಅದರಲ್ಲೂ ಈ ಬೆಟ್ಟ ಗುಡ್ಡ ಸಮೀಪದಲ್ಲಿ ಇರತಕ್ಕಂಥವ್ರು, ಅವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಸಮಾಧಾನ ಇರ್ತದೆ. ನಿಮ್ಮ ಕೆಲಸಗಳು ಸಹೋದ್ಯೋಗಿಗಳ ಸಹಕಾರದಿಂದ ಬೇಗ ಆಗುತ್ತೆ. ಈ ಥರದ್ದೆಲ್ಲ ಅನುಕೂಲ ಚೆನ್ನಾಗಿದೆ. ಈ ದಿವಸ ತೊಡಕೇನಪ್ಪ ಅಂದರೆ ಭಯದ ವಾತಾವರಣ ಇರ್ತದೆ. ಸಹೋದರರಲ್ಲಿ ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತೀರ. ಒಡ ಹುಟ್ಟಿದವರಲ್ಲಿ ಸಮಸ್ಯೆಗಳು, ಸಣ್ಣ ಪುಟ್ಟ ಕಲಹ ಜಗಳ ಇವುಗಳನ್ನ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಇದ್ರ ಜೊತೆಗೆ ಶನೈಶ್ಚರನ ಬಲ ಚೆನ್ನಾಗಿದೆ. ಹೀಗಾಗಿ ನಿಮಗೆ ಯಾವುದನ್ನು ಎದುರಿಸ್ತೀರ, ಶಕ್ತಿ ಇದೆ ನಿಮಗೆ. ಈ ಕಾರಣದಿಂದಾಗಿ ಪ್ರಾರ್ಥನೆಗೆ ದಿವಸ ನೀವೂ ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ನೋಡಿ, ಹಣಕಾಸಿನ ತೊಂದರೆ ಸೂಚಿಸ್ತಾ ಇದೆ. ಕುಟುಂಬದಲ್ಲಿ ಹಣಕಾಸಿನ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಅದರ ಹೊರತಾಗಿ ವೃತ್ತಿಯಲ್ಲೂ ಕೂಡ ಈ ದಿವಸ ನಿಮಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬೌದ್ಧಿಕವಾಗಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದು, ಕೆಲಸದ ಒತ್ತಡ ದೈಹಿಕವಾಗಿ ಅನ್ನೋದಕ್ಕಿಂತ ಮಾನಸಿಕವಾಗಿ ಬೌದ್ಧಿಕವಾಗಿ ಹೆಚ್ಚು ಒತ್ತಡಕ್ಕೊಳಗಾಗ್ತೀರ. ಇದು ನಿಮಗೆ ಸೂಚಿಸ್ತಾ ಇದೆ. ಇನ್ನು ಮತ್ತೊಂದು, ಈ ದಿವಸ ದೈವ ಸಹಾಯ ಇದೆ, ಯೋಚನೆ ಮಾಡಬೇಡಿ. ದೇವತಾ ಪೂಜೆ ಪುನಸ್ಕಾರ ಇವುಗಳಿಂದ ಸ್ವಲ್ಪ ನಿರಾಳತೆ ಬರುತ್ತೆ. ಈ ದಿವಸ ದತ್ತಾತ್ರೇಯ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಯಾವುದಪ್ಪ? ಓಂ ಶಾಂತಾಯ ನಮಃ. ಇದು ಶನೈಶ್ಚರನ ಮಂತ್ರ. ಅವನು ಘೋರನೂ ಹೌದು, ಶಾಂತನೂ ಹೌದು. ಶಾಂತಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ, ಶಾಂತಿ ಇರ್ತದೆ ಈ ದಿವಸ. ಶಾಸ್ತ್ರಿಗಳೇ, ಈ ದಿನ ಶನಿವಾರ ಶನೈಶ್ಚರನ ಕೃಪಾ ಕಟಾಕ್ಷ ಯಾವ ರಾಶಿಗಳ ಮೇಲೆ ಹೇಗಿತ್ತು? ಕೆಲವರಿಗೆ ತೊಡಕುಗಳು ಕೂಡ ಇತ್ತು, ಕೆಲವರಿಗೆ ಲಾಭವೂ ಕೂಡ ಇತ್ತು. ಆ ತೊಡಕುಗಳಿಗೆ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಜೊತೆಗೆ ಪಂಚಾಂಗದ ವಿಶೇಷತೆ, ಶನೈಶ್ಚರನ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ. ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.